ವಕಫ್ ಬಿಲ್ 2025, ಉಮ್ಮೀದ್, ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಫಿಷಿಯನ್ಸಿ ಎಂಪವರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಬಿಲ್ ಉಮ್ಮೀದ್ 2025 ಕೂಡ ಪಾಸಾಗಿದೆ ರಾಜ್ಯಸಭಾ ಮತ್ತು ಲೋಕಸಭಾ ಎರಡರಲ್ಲಿ ಕೂಡ. ಪ್ರತಿ ವರ್ಷ ಹೇಳ್ತಾ ಇದ್ದಿದ್ದೇನು ಅಂದರೆ ಡಿಬೇಟ್ ಕಮ್ಮಿ ಆಗುತ್ತೆ ಅಂತ. ಈ ಸತಿ ತಗೊಳ್ಳಿ 12 ಗಂಟೆ 17 ಗಂಟೆಗಳ ಡಿಬೇಟ್ಗಳು ಬೋತ್ ರಾಜ್ಯಸಭಾ ಮತ್ತು ಲೋಕಸಭಾ ಎರಡರಲ್ಲೂ ನಡೆದಿದೆ. ಇಲ್ಲಿ ನಾವು ಮೇನಾಗಿ ನೋಡಬೇಕಾಗಿದೆ, ಯಾಕಂದರೆ ಲೋಕಸಭಾದಲ್ಲಿ ನಡೆದಂತಹ ಬಿಲ್ಲು ಸುಮಾರು ಮಧ್ಯರಾತ್ರಿಯಲ್ಲಿ ಪಾಸಾಗಿದೆ ಮತ್ತು ರಾಜ್ಯಸಭಾದಲ್ಲಿ ಬೆಳಿಗ್ಗೆ 4 ಗಂಟೆ ಸುಮಾರಿಗೆ ಪಾಸಾಗಿದೆ. ಮತ್ತು ವೋಟಿಂಗ್ ನಾವು ತಗೊಂಡ್ರೆ ರಾಜ್ಯಸಭೆಯಲ್ಲಿ 128 ಏಸ್ ಬಿದ್ದಿದೆ, 95 ನೋಸ್ ಬಿದ್ದಿದೆ, 232 ಹತ್ರ ಟೋಟಲ್ ಬರುತ್ತೆ. ಅದರಲ್ಲಿ ಮಾರ್ಜಿನರಿ ಏನು ಬೇಕಿತ್ತು ಅಂದರೆ 119 ಅದಕ್ಕಿಂತ ಹೆಚ್ಚೇ ಬಿದ್ದು ಏಸ್ ಇಂದ ರಾಜ್ಯಸಭಾದಲ್ಲಿ ಕೂಡ ಪಾಸಾಗಿದೆ. ಮತ್ತು ಲೋಕಸಭಾದಲ್ಲಿ ಮೊದಲೇ ಪಾಸಾಗಿತ್ತು 2025ರಲ್ಲಿ 288 ವೋಟ್ಸ್ ಏಸ್ ಬಿದ್ದಿದೆ ಮತ್ತು 232 ನೋಸ್ ಬಿದ್ದಿದೆ. ಇಂತಹ ಬಿಲ್ಲನ್ನು ಈಗ ಲೋಕಸಭಾ ಮತ್ತು ರಾಜ್ಯಸಭಾ ಎರಡರಲ್ಲೂ ಪಾಸಾದ ಕಾರಣ ಈಗ ರಾಷ್ಟ್ರಪತಿಯ ಅಂಕಿತಕ್ಕೆ ಇದು ಮುಂದಾಗತ್ತೆ. ಇದಾದ ನಂತರ ಇದು ಆ್ಯಕ್ಟ್ ಆಗಿ ಜನಮಾನಸದಲ್ಲಿ ಮುಂದೆ ಬರುತ್ತೆ. ಇದನ್ನು ಅಪೋಷನ್ ಮಾಡಿಕೊಂಡು ಅಸೌದ್ದೀನ್ ಓವೈಸಿ, ಅದೇ 15 ನಿಮಿಷದ ಪಾರ್ಟಿ ಏನಿದ್ದಾರೆ, 15 ನಿಮಿಷ ಪೊಲೀಸ್ ಇಲ್ಲದೆ ಇದ್ರೆ ನಾ ಇದು ಮಾಡಿಬಿಡ್ತೀನಿ ಅಂತ, ಅವರ ಕಣ್ಣೀರ ಧಾರೆಯನ್ನು ನೋಡಬೇಕಿತ್ತು ಪಾರ್ಲಿಮೆಂಟಲ್ಲಿ ನೀವು. ಅಂದರೆ 2 ಕಣ್ಣಲ್ಲಿ ನೀರು. ಯಾಕಂದರೆ ಈ ಉಮ್ಮೀದ್ ಬಿಲ್ ಅಥವಾ ವಕ್ಫ್ ಬಿಲ್ಲಿಂದ ಬಡವರ್ಗದ ಮುಸಲ್ಮಾನರಿಗೇನು ತಪ್ಪು ನಡೆಯಲ್ಲ. ಇದರಲ್ಲಿ ಪಟ್ಟಬದ್ಧ ಹಿತಾಸಕ್ತಿಗಳಿರ್ತಾರೆ. ನಾವು ರಾಧಾ ಮೋಹನ್ ದಾಸ್ ಅವರು ಹೇಳಿಕೆ ಕೊಟ್ಟರು, ಅವರೊಂದು ಲಿಸ್ಟ್ ಹೇಳಿದ್ರು, ಇಲ್ಲಿ ಕೂತಿರುವಂತಹ ಎಷ್ಟು MP ಗಳು ಎಷ್ಟೆಲ್ಲ ವಕ್ಫ್ ಲ್ಯಾಂಡನ್ನು ಕಬ್ಜಾ ಮಾಡಿದ್ದಾರೆ ಅಂತ. ಆವಾಗ ಅಪೋಸಿಷನ್ ಲೀಡರ್ ಒಬ್ಬರು ನಿಂತ್ಕೊಂಡು ನಾನಂತರೂ ತಿಂದಿಲ್ಲ, ನಾನಂತರೂ ನುಂಗಿಲ್ಲ, ನೀವು ಹೆಸರು ಹೇಳ್ತಾ ಇದ್ದೀರಾ ಅಂತ ಓಪನ್ ಆಗೇ ಹೇಳಿದ್ರು. ಅವರಿಗೆ ಅನ್ವರ್ ಮಾನಿಕ್ಪಾಡಿ ಅವರ ರಿಪೋರ್ಟನ್ನು ತಗೊಂಡೋಗಿ ತೋರಿಸ್ಬೇಕು ಅನಿಸುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಹೊಡೆದಿದ್ದಾರೆ, ಎಲ್ಲೆಲ್ಲಿ ಎಷ್ಟೆಲ್ಲ ಆಕ್ಯುಪೈ ಮಾಡ್ಕೊಂಡು ಕೂತಿದ್ದಾರೆ ಅಂತ. ಯಾಕಂದರೆ ಈ ವಕ್ಫ್ ಅಂತಕ್ಕಂಥದ್ದು ಮುಸಲ್ಮಾನರ ಏಳಿಗೆಗೆ ಇರಬೇಕಾದಂತಹ ಬಿಲ್ಲು. ಇದು ದಾನವಾಗಿ ಕೊಟ್ಟಂಥ ಲ್ಯಾಂಡ್ಗಳನ್ನು ಮಾತ್ರ ತಗೊಳ್ಬೇಕಾಗಿರುವಂಥದ್ದು. ಆದರೆ ನಾನು ಇವತ್ತು ಕನ್ವರ್ಟ್ ಆಗ್ತೇನೆ, ನಾಳೆ ದಾನ ಕೊಡ್ತೇನೆ ಅಂದರೆ ಅದು ಹೇಗಾಗತ್ತೆ? ಇದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಲ್ಯಾಂಡನ್ನು ಕಬ್ಜಾ ಮಾಡಲಿಕ್ಕೆ ಇವತ್ತು ನಾಳೆ ಕನ್ವರ್ಷನ್ ಮಾಡಿಬಿಟ್ಟು ನಾಳೆ ಅದನ್ನು ವಕ್ಫನ್ನು ಮಾಡ್ತಾ ಇದ್ದೆ ಅಂಥದ್ದು ತುಂಬ ಬೆಳಕಿಗೆ ಬಂದಿತ್ತು. ಆದ ಕಾರಣ ಯಾವ ವ್ಯಕ್ತಿಯು ಇಸ್ಲಾಮನ್ನು 5 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಫಾಲೋ ಮಾಡ್ತಾ ಇರ್ತಾನೆ, ಇಸ್ಲಾಂ ಧರ್ಮದಲ್ಲಿ ಇರ್ತಾನೆ, ಅವನು ಮಾತ್ರ ವಕಫ್ ಅಥವಾ ದಾನವನ್ನು ಕೊಡಬಹುದು. ಎರಡನೆಯಲ್ಲಿ ಹೆಣ್ಣು ಮಕ್ಕಳು ಯಾರಿರ್ತಾರೆ, ಈಗ ವಕ್ಫಿಗೆ ಒಬ್ಬ ಪರ್ಸನ್ ಡೊನೇಟ್ ಮಾಡ್ತಾ ಇದ್ದೇನೆ ಅಂದರೆ ಅವನು 5 ವರ್ಷ ಕಾಲ ವಕಫ್ ದಾನ ಕೊಡಬೇಕು ಅಂದರೆ 5 ವರ್ಷ ಕಾಲ ಇಸ್ಲಾಮನ್ನು ಫಾಲೋ ಮಾಡ್ತಾ ಇರಬೇಕು. ಅದಾದ ನಂತರ ಅವನ ಮಗಳಿಗೆ ಅಥವಾ ಮಕ್ಕಳುಗಳಿಗೆ ಇನ್ಹೆರಿಟೆನ್ಸ್ ಏನಿರುತ್ತೆ ಅದನ್ನು ಕೊಟ್ಟ ನಂತರವೇ ವಕ್ಫನ್ನು ಮಾಡಬೇಕು. ಯಾಕಂದರೆ ಆ ಮಕ್ಕಳುಗಳು ಇಷ್ಟು ವರ್ಷದಿಂದ ಅವರನ್ನು ಕಾಯ್ತಾ ಇರ್ತಾರೆ, ಆ ಮಗಳು ಅವರನ್ನು ಕಾಯ್ತಾ ಇರ್ತಾರೆ, ಇನ್ಹೆರಿಟೆನ್ಸ್ ಅವಳಿಗೆ ಬರಲೇಬೇಕು ಅಂತಕ್ಕಂಥದ್ದು. ಅದಾದ ನಂತರ ಯಾವುದೇ ವಕ್ಫ್ ಬೈ ಯೂಸರ್ ಇರಲಿಕ್ಕಿಲ್ಲ ಇನ್ಮೇಲೆ. ಯಾಕಂದರೆ ಇನ್ನು ಕಲೆಕ್ಟರ್ ಏನಿರ್ತಾರೆ, ಆ್ಯಕ್ಚುಲಿ ರೆವೆನ್ಯೂ ಆಫೀಸರ್ ಅವರೇ ಆಗಿರ್ತಾರೆ ಒಂದು ಡಿಸ್ಟ್ರಿಕ್ಕಿದ್ದು. ಯಾವುದೇ ಒಂದು ಲ್ಯಾಂಡ್, ಗವರ್ನಮೆಂಟ್ ಲ್ಯಾಂಡ್ ಆಗಲಿ ಅಥವಾ ಪ್ರೈವೇಟ್ ಲ್ಯಾಂಡ್ ಆಗಲಿ, ನಾವು ಧರ್ಮದ ಕಾರ್ಯಗಳಿಗೆ ಬಳಸ್ತಾ ಇದ್ವಿ, ನಾವು ಇಲ್ಲಿ ನಮಾಜ್ ಮಾಡ್ತಾ ಇದ್ವಿ, ರಂಜಾನಿನ ದಿನಗಳಲ್ಲಿ ನಾವು ಈ ಓಪನ್ ಫೀಲ್ಡ್ನಲ್ಲಿ ನಮಾಜಿಗೆ ಕೂರ್ತಾ ಇದ್ವಿ ಅಂತ ಒಂದೇ ಕಾರಣಕ್ಕೆ ಇಷ್ಟು ವರ್ಷಗಳಿಂದ ಕೂರ್ತಾ ಇದ್ವಿ, ಅಷ್ಟು ವರ್ಷಗಳಿಂದ ಕೂರ್ತಾ ಇದ್ವಿ, ಇದು ವಕಫ್ನ ಲ್ಯಾಂಡು ಅಂತ ಮುಂದೆ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಆ ಲ್ಯಾಂಡು ಸರ್ಕಾರದ ಲ್ಯಾಂಡ್ ಆಗಿರ್ತದೆ. ನೀವು ಅದನ್ನು ಧಾರ್ಮಿಕ ಪರ್ಪಸ್ಗೆ ಯೂಸ್ ಮಾಡಿದ ಕಾರಣ ಅದು ವಕ್ಫ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಇನ್ನು ಅದನ್ನು ರಿವೋಕ್ ಮಾಡುವಂಥದ್ದಿರ. ವೀಕ್ಷಕರೇ, ನಾವು 2003ರಲ್ಲಿ 2 ಲಕ್ಷ ಹತ್ರ ಇದ್ದಂತಹ ಈ ವಕಫ್ನ ಲ್ಯಾಂಡ್ಸ್ಗಳೇನಿರುತ್ತೆ ಇದು ಬರ್ತಾ 5 ಲಕ್ಷದ ಹತ್ರ ಹೋಗುತ್ತೆ 2009 ಆಸ್ಪಾಸ್ನಲ್ಲಿ. 2014ರಿಂದ 19-24 ಬರೋ ರೇಂಜ್ಗೆ 9.4 ಲಕ್ಷ ಎಕರೆಗಳಷ್ಟು ಈ ವಕಫ್ನ ಲ್ಯಾಂಡ್ ಆಗಿಬಿಡುತ್ತೆ. ಇದು ಹೇಗೆ, ಈ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಹೇಗೆ ಬಂತು? ಇಲ್ಲಿ ಎಲ್ಲೆಲ್ಲಿ 2014ನಲ್ಲಿ ಒಮ್ಮೆ ಕಾನೂನನ್ನು ಚೇಂಜ್ ಮಾಡಿದ್ರು ವಕ್ಫ್ ಬೈ ಯೂಸರ್ ಅಂತ. ಅಂದರೆ ಈಗ ಒಬ್ಬ ಪರ್ಸನ್ ನಾನ್ ಮುಸ್ಲಿಂ ಅವನ ಲ್ಯಾಂಡು ವಕಫ್ ಅಂತ ಆಗಿದೆ ಅಂದರೆ ಅವನು ವಕಫ್ನ ಕೋರ್ಟಿಗೆ ಹೋಗ್ಬಿಟ್ಟು ಅವರ ಮುಂದೆ ಕೇಳ್ಕೊಳ್ಬೇಕಿತ್ತು, ಇದು ನನ್ನ ಲ್ಯಾಂಡು ನನಗೆ ಕೊಡಿ ಅಂತ. ಅವರಿಗೆ ಅನಿಸಿದ್ರೆ ಇದು ಅಲ್ಲ, ಇದು ನಾವು ಒತ್ತುವರಿ ಮಾಡ್ಕೊಂಡಿರುವ ಜಮೀನು ಅಂತ ಅವರಿಗೆ ಅನಿಸಿದ್ರೆ ಮಾತ್ರ ಅವರು ಅದಕ್ಕೆ ಹೋಗೊಟ್ಟು
ಅವರು ಲ್ಯಾಂಡನ್ನು ಕೊಡ್ತಾ ಇದ್ರು. ತುಂಬ ರೇರ್ ಕೇಸಲ್ಲಿ ಆಗಿರುವಂತಹ ಪ್ರಶ್ನೆಗಳು. ನಿಮಗೆ ನೆನಪಿರ್ಬೋದು, ತಮಿಳುನಾಡಿನಲ್ಲಿ ಒಂದು ಹಳ್ಳಿಯನ್ನೇ ತಿರುವನಹಳ್ಳಿ ಅನ್ನುವಂಥ ಹಳ್ಳಿಯನ್ನು ಅವರು ವಕಫ್ ಅಂತ ಕ್ಲೇಮ್ ಮಾಡ್ಕೊಂಡಿದ್ರು. ಅಲ್ಲಿ ಎಷ್ಟೋ ವರ್ಷಗಳ ಕಾಲ 400-500 ವರ್ಷಗಳ ಹಳೆಯ ದೇವಸ್ಥಾನಗಳಿದೆ, ಅದೆಲ್ಲ ವಕಫ್ ಆಗಲಿಕ್ಕೆ ಹೇಗೆ ಸಾಧ್ಯ? ಇದೊಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇತ್ತು. ಅದ ನಂತರ ಸುಮಾರು ಜನ ಹೇಳೋದು ಈಗಿರುವ ವಿಧಾನಸೌಧ, ಸಂಸತ್ ಭವನ, ಡೆಲ್ಲಿಯ ಸಂಸತ್ ಭವನ, ಅರ್ಧಕ್ಕರ್ಧ ಡೆಲ್ಲಿನೇ ಅವರದ್ದು ವಕಫಿದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಮುಘಲರು ಆಳ್ವಿಕೆ ಮಾಡ್ತಾ ಇದ್ರು. ಅವ್ರು ಆಳ್ವಿಕೆ ಮಾಡಿದ ಕಾರಣ ಇದೆಲ್ಲ ವಕಫ್ ಅಂತ ಅವರ ಒಂದು ಹೇಳಿಕೆಗಳಿವೆ. ಆ ಹೇಳಿಕೆಗಳಿಗೆ ಯಾರು ತುಪ್ಪ ಹಾಕಿದಾರೋ ಇಲ್ವೋ, ಆದರೆ ಇದುವರೆಗೂ ಅವ್ರ ಲ್ಯಾಂಡ್ ತಗೊಂಡಿರೋದು ಹಾಗೆ ಇದೆ. 9.4 ಲಕ್ಷ ಎಕರೆ ಹೇಗೆ ಬರುತ್ತೆ? ಯಾರಾದರೂ ಕೇಳಿದ್ರೆ ಇದು ವಕ್ಫ್ ಆಗಿ ಬಂದಿರುವಂಥದ್ದು. ವಕ್ಫ್ ಅಂದರೆ ಏನು? ದಾನ ಅಂತಕ್ಕಂಥದ್ದು ಅವರು ಟ್ರಾನ್ಸ್ಪರೆಂಟ್ ಆಗಿ ಕೊಡಬೇಕಾಗಿರುತ್ತೆ. ಅಂದರೆ ನಾನು ಒಂದು ಇಸ್ಲಾಮನ್ನು ಫಾಲೋ ಮಾಡ್ತಾ ಇದ್ದೇನೆ, ನನಗೆ ಇಷ್ಟು ಲ್ಯಾಂಡ್ ಇದೆ, ಇದರಲ್ಲಿ ನಾನು ಇಷ್ಟನ್ನು ವಕಫ್ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ತುಂಬ ಕಮ್ಮಿ ಇತ್ತು. ಮತ್ತು 1 ಲಕ್ಷಕ್ಕೂ ಹೆಚ್ಚು ಎಲ್ಲಿ ಪ್ರಾಪರ್ಟಿಯಿಂದ ರಿಟರ್ನ್ಸ್ ಬರ್ತಾ ಇದೆ, ಅದಕ್ಕೆ ಸರಿಯಾದ ಆಡಿಟರ್ ಇರಲಿಲ್ಲ. ಅಂದರೆ ಈ ಲೆಕ್ಕಪತ್ರ ಏನಿರುತ್ತೆ ಅದು ಇರಲಿಲ್ಲ. ಲೆಕ್ಕಪತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಅಂದರೆ, ನಾನು 2 ಲಕ್ಷ 3 ಲಕ್ಷ ಅಲ್ಲಿಂದ ಆದಾಯ ತಗೊಳ್ತೀನಿ. ಒಂದು ವಕಫಿನ ಲ್ಯಾಂಡಲ್ಲಿ ಒಂದು ಶಾಪ್ ಇದೆ, ಅದರಿಂದ 3 ಲಕ್ಷ ಆದಾಯ ತಗೊಳ್ತಾ ಇದ್ದೇನೆ. ಆದರೆ ತೋರಿಸೋದು 1 ಲಕ್ಷ ತೋರಿಸ್ತಾ ಇದ್ದೇನೆ ಅಂದರೆ ಆ 2 ಲಕ್ಷ ಯಾರ ಜೇಬಿಗೆ ಹೋಗ್ತಾ ಇದೆ ಯೋಚನೆ ಮಾಡಿ. ಆ ಪಟ್ಟಬದ್ಧ ಹಿತಾಸಕ್ತಿಗಳೇ ಇವತ್ತು ಸಂಸತ್ನಲ್ಲಿ ಅಳ್ತಾ ಇರುವಂಥದ್ದು. ಅದರಿಂದ ಬಡ ಮುಸ್ಲಿಮರಿಗೆ ಏನೂ ಹೆಲ್ಪ್ ಆಗ್ತಾ ಇಲ್ಲ. ಅದು ಅವರ ಜೇಬನ್ನು ತುಂಬ್ತಾ ಇದೆ ಹೊರತು ಬಡವರ ಹೊಟ್ಟೆ ತುಂಬಿಸ್ತಾ ಇಲ್ಲ. ಇದನ್ನು ಗಮನಿಸಬೇಕಾಯ್ತು. ಅದಕ್ಕೆ ಇನ್ನು ಮುಂದೆ 1 ಲಕ್ಷಕ್ಕೂ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಆ ವಕ್ಫ್ ಪ್ರಾಪರ್ಟಿಯಲ್ಲಿ ಅಥವಾ ರಿಟರ್ನ್ಸ್ ಬರ್ತಾ ಇದೆ ಅಂದರೆ ಅಲ್ಲಿ ಒಂದು ಸ್ಟೇಟ್ ಫಂಡೆಡ್ ಆಡಿಟರ್ ಇರ್ತಾರೆ. ಅಲ್ಲಿ ಕರೆಕ್ಟಾಗಿ ಆಡಿಷನ್ ನಡೀತಾ ಇದ್ದಾನ, ಅಂದರೆ ಹಣಗಳ ವಹಿವಾಟು ನಡೀತಾ ಇದ್ದಾನ, ಯಾರಿಗೆ ಹೋಗ್ತಾ ಇದೆ ಯಾರಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಈ ವಕ್ಫ್ ಆಡಿಟರ್ ನೋಡ್ತಾರೆ ಅಂತಕ್ಕಂಥದ್ದು ಈ ವಕ್ಫ್ನಲ್ಲಿ ಬರುತ್ತೆ. ಅದ ನಂತರ ಈ ಮೊದಲು ಹೆಣ್ಮಕ್ಳು ವಕ್ಫ್ನ ಬೋರ್ಡ್ ಅಥವಾ ಕೌನ್ಸಿಲಲ್ಲಿ ಇರಲಿಲ್ಲ. ಅದಕ್ಕೆ 2 ಹೆಣ್ಮಕ್ಕಳನ್ನು ಇದರಲ್ಲಿ ತರುವಂತಹ ಕೆಲಸ ಆಗಿದೆ. ಅದಾದ ನಂತರ ಇಲ್ಲಿ ಯಾರ ಲ್ಯಾಂಡನ್ನು ಇವರು ಕ್ಲೇಮ್ ಮಾಡ್ತಾ ಇದ್ದಾರೆ, ಒಬ್ಬ ನಾನ್ ಮುಸ್ಲಿಂ ಅಥವಾ ನಾನ್ ಇಸ್ಲಾಂ ಫಾಲೋ ಮಾಡುವವರನ್ನು ಲ್ಯಾಂಡನ್ನು ಇವರು ಒತ್ತುವರಿ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಕ್ಲೇಮ್ಸ್ ಜಾಸ್ತಿ ಬರ್ತಾ ಇರುವ ಕಾರಣ, ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಜಾಸ್ತಿ ಬಂದಿದೆ. ಆದ ಕಾರಣ 2 ನಾನ್ ಮುಸ್ಲಿಮ್ಸ್ ಅವರನ್ನು ಕೂಡ ಇನ್ಕ್ಲೂಸಿವಿಟಿ ಕೆಳಗಡೆ ಆ ಬೋರ್ಡ್ನಲ್ಲಿ ಇರಿಸುವಂಥದ್ದು. ಮತ್ತು ಶಿಯಾ, ಸುನ್ನಿ ಮತ್ತು ಪಸ್ಮಂಡ ಇನ್ನಿತರ ಪಂಗಡಗಳೇನಿದೆ ಮುಸಲ್ಮಾನರಲ್ಲಿ, ಅವರೆಲ್ಲ ಜಾಸ್ತಿ ರೆಪ್ರೆಸೆಂಟೇಷನ್ ಇರಲಿಲ್ಲ. ಆದ ಕಾರಣ ಇದರಲ್ಲಿ ಅವರ ರೆಪ್ರೆಸೆಂಟೇಷನ್ ಇರಬೇಕು ಅಂತಕ್ಕಂಥದ್ದನ್ನು ಆ್ಯಡ್ ಮಾಡಲಾಗಿದೆ. ಮತ್ತು ಇದೆಲ್ಲ ಏನಿದೆ, ಯಾರೇ ಕ್ಲೇಮ್ ಮಾಡಿದ್ರು ಕೂಡ ಕೋರ್ಟಿಗೆ ಹೋಗಲೇಬೇಕು ಅಂತಕ್ಕಂಥದ್ದು ಕೂಡ 14 ದಿನದಲ್ಲಿ ಕೋರ್ಟಿಗೆ ಹೋಗಬಹುದು ಅಂತಕ್ಕಂತಹ ಒಂದು ಕ್ಲಾಸನ್ನು ಕೂಡ ತರಲಿಕ್ಕಾಗಿದೆ. ಇದಿಷ್ಟೆಲ್ಲ ರಿಫಾರ್ಮ್ಸು ನಮ್ಮ ಡೆಮೋಕ್ರಸಿ ಜಾಸ್ತಿ ಇರುವಂತಹ ಸಂಸತ್ ಭವನಗಳಲ್ಲಿ ನಡೆದಿದೆ. ಯಾಕೆಂದರೆ 12-17 ತಾಸುಗಳಷ್ಟು ಡಿಬೇಟ್ಗಳು ನಡೆದಿದೆ. ಇಂತಹ ಡಿಬೇಟ್ಗಳ ನಂತರ ಏಸ್ ಮತ್ತು ನೋಸ್ ನಡೀಲೇಬೇಕು. ಆ ವೋಟಿಂಗ್ ನಡೆದ ನಂತರನೇ ಇದನ್ನು ಅಗ್ರಿ ಮಾಡಿದ್ದಾರೆ. ಇದರಲ್ಲಿ ನನಗೆ ಶ್ಲಾಘನೀಯ ಅನಿಸಿದ್ದು ಕೆಲವೊಂದಷ್ಟು ನ್ಯೂಟ್ರಲ್ ಇದ್ದಂತಹ ಪಕ್ಷಗಳು, BJD ಆಗಿರ್ಬೋದು, YSRCP ಆಗಿರ್ಬೋದು, ಇವರೆಲ್ಲ ವಿಪ್ಪನ್ನು ಕೂಡ ಜಾರಿ ಮಾಡಲಿಲ್ಲ ಮತ್ತು ವೋಟ್ ಯಾರಿಗೆ ಮಾಡಬೇಕು ಯಾವುದಕ್ಕೆ ಮಾಡಬೇಕು ಅಂತ ಸಹ ಹೇಳಲಿಲ್ಲ. ಕಾನ್ಷಿಯಸ್ನೆಸ್ಗೆ ಬಿಟ್ಟಿದ್ದು. ಇಲ್ಲಿ ನಾವು BJDಯ ಎಕ್ಸಾಂಪಲೇ ತಗೊಳ್ಳೋದಾದರೆ ಒಬ್ಬರು MP ಪರವಾಗಿ ಹಾಕಿದ್ದಾರೆ, ಇನ್ನೊಬ್ಬರು ಅಂದರೆ ಇಸ್ಲಾಮಿನ MP ಅವರು ವಿರುದ್ಧ ಹಾಕಿದ್ದಾರೆ. ಅವರು ಕೇಳಿದಾಗಲೂ ಅವ್ರು ಹೇಳಿದರು, ನಾನು ಕಾನ್ಷಿಯಸ್ನೆಸ್ಸಿಗೆ ಇದ್ದದ್ದು, ವಿಪ್ಪೇನು ಜಾರಿ ಮಾಡಿರಲಿಲ್ಲ, ಆದ ಕಾರಣ ನನ್ನ ಕಾನ್ಷಿಯಸ್ಸನ್ನು ನಾನು ಫಾಲೋ ಮಾಡಿದ್ದೇನೆ ರಾಜ್ಯಸಭೆಯಲ್ಲಿ ಅಂತ. ಈ ನಿಟ್ಟಿನಲ್ಲಿ ಸುಮಾರಷ್ಟು ವೋಟಿಂಗ್ ಈ ನಿಟ್ಟಿನಲ್ಲೇ ನಡೆದಿದೆ. ಅಂದರೆ ಯಾರು ಪರವಾಗಿದ್ದರೂ ಅವ್ರು ಪರವಾಗಿ ಹಾಕಿದ್ದಾರೆ, ಯಾರು ವಿರುದ್ಧವಾಗಿದ್ದರೂ ಅವ್ರು ವಿರುದ್ಧವಾಗಿ ಹಾಕಿದ್ದಾರೆ. ನಾವು ನೋಡ್ಬೋದು ಈ ಬಿಲ್ ಪಾಸ್ ಆದ ನಂತರ ನಡೆದಂತಹ ಬೆಳವಣಿಗೆಗಳೇನು ಅಂದರೆ, ಅಸೌದ್ದೀನ್ ಓವೈಸಿ ಅವರು ಮತ್ತು ಕೆಲವೊಬ್ಬರು ಎಲ್ಲ ಸೇರಿಕೊಂಡು ಈ ಬಿಲ್ಲನ್ನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದನ್ನು ಮಾಡಿದ್ದಾರೆ. ಅನಂತರ ಸೈಯದ್ ನಸೀರ್ ಹುಸೇನ್ ಕೂಡ ಈ ಬಿಲ್ನ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ಈ ಸೈಯದ್ ನಸೀರ್ ಹುಸೇನ್ ಮಾತಾಡಬೇಕಾದ್ರೆ ರಾಧಾ ಮೋಹನ್ ದಾಸ್ ಅವರು ಹೇಳಿದರು, ನೀವು ಗೆದ್ದಾಗ ನಿಮ್ಮ ಹಿಂದ್ಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಅವರನ್ನು ಏನು ಮಾಡಿದ್ರಿ, ಅವ್ರು ಯಾರು, ಯಾಕಂದರೆ ಅವರು ನಮ್ಮವರಲ್ಲ ಅಂತಕ್ಕಂತಹ ಪ್ರಶ್ನೆ ಅಂದರೆ ಒಂದು ವರ್ಡನ್ನು ಹೇಳ್ಬಿಟ್ಟು ಅಲ್ಲಿಂದ ಜಾರ್ಕೊಂಡಿದ್ರು. ಯಾವತ್ತೇ ಯಾರು ಗೆದ್ದಾಗ ಯಾರು ಬರ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ, ಅವರ ಸುತ್ತಮುತ್ತಲಿನ ಸರ್ಕಲ್ಲೇ ಬಂದಿರುತ್ತೆ ಜಾಸ್ತಿಯಲ್ಲಿ.
ಮತ್ತು ಕಿರಣ್ ಜಿ ರಿಜ್ಜು ಅವರು ಏನು ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಇದ್ದರು, ಅವರು ಈ ಬಿಲ್ಲನ್ನು ಪಾಸ್ ಮಾಡಿದರು. ಎರಡು ಕಡೆ ಅವರು ಈ ಬಿಲ್ಲನ್ನು ಪ್ರೆಸೆಂಟ್ ಮಾಡಿ ಪಾಸ್ ಮಾಡಿದರು. ಆನಂತರ ರಿಜ್ಜು ಅವರು ಈ ವಕ್ಫ್ ಇಂಟರ್ಫಿಯರೆನ್ಸ್ ಇರಲ್ಲ ಇದರಲ್ಲಿ ಸರ್ಕಾರದ್ದು, ಯಾವುದೇ ಹೊಸ ಪ್ರಾಪರ್ಟಿ ಬರ್ತಾ ಇದ್ದದ್ದು ಅದನ್ನು ನಾವು ಇಂಟರ್ಫಿಯರ್ ಆಗಿಬಿಟ್ಟು ಇದು ಮಾಡ್ತೇವೆ ಮುಂದಿನಿಂದ ಅಂತ ಹೇಳಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಅನ್ಕಾನ್ಸ್ಟಿಟ್ಯೂಷನಲ್, ಅವರ ನಾರ್ಮಲ್ ಏನು ಹೇಳ್ತಾರೆ ಎವ್ರಿ ಟೈಮ್ ಒಂದು ಡೈಲಾಗನ್ನು ಯೂಸ್ ಮಾಡುತ್ತದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ, ಅದನ್ನು ಯೂಸ್ ಮಾಡಿದ್ದಾರೆ, ಅದನ್ನು ಎತ್ತಿ ಹೇಳ್ತಿದ್ದಾರೆ. ಯಾಕಂದರೆ ಅವರು ಹೇಳಿದಾಗೆ ಅವರೇನು ತಿಂದಿಲ್ಲ ಅದ ಕಾರಣ. ಅದಾದ ನಂತರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ SCP ಅಂದರೆ ಶರದ್ ಪವಾರ್ ಈ ಬಣದ MP ಫೌಜಿಯಾ ಖಾನ್ ಕೂಡ ಇದರ ವಿರುದ್ಧ ನಮ್ಮ ಹೋರಾಟ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ. ಹೋರಾಟ ನಡೆಸಬೇಕು, ಹೋರಾಟ ನಡೆಸಲಿಕ್ಕೆ ಸಂವಿಧಾನದಲ್ಲಿ ಅವಕಾಶಗಳಿದೆ. ಮತ್ತು ಇವರು ಯಾವೆಲ್ಲ ಸೆಕ್ಷನ್ಗಳು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ರಿಲಿಜನ್, ರೈಟ್ ಟು ಪ್ರಾಪರ್ಟಿ ಅಂತಕ್ಕಂತಹ ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಈ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಥವಾ ಅಲ್ಲಿ ಏನು ವರ್ಡಿಗೆ ಬರುತ್ತೆ ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ. ಯಾಕಂದರೆ ಇನ್ನೊಂದು ಅಥವಾ 2 ದಿನಗಳಲ್ಲಿ ರಾಷ್ಟ್ರಪತಿಯ ಅಂಕಿತ ಕೂಡ ಬೀಳುತ್ತೆ. ಯಾಕಂದರೆ ಶನಿವಾರ ಭಾನುವಾರ ಪ್ರಾಬಬ್ಲಿ ಡೌಟ್, ಆದರೆ ಸೋಮವಾರ ಆಗುವಂಥದ್ದು ಸುಮಾರು ಅನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮಗೇನು ಅನಿಸುತ್ತೆ ವೀಕ್ಷಕರೇ, ವಕ್ಫ್ ತಿದ್ದುಪಡಿಯಿಂದ ಏನೆಲ್ಲ ಚೇಂಜಸ್ ಆಗ್ಬೋದು, ಬಡ ಮುಸಲ್ಮಾನರಿಗೆ ಹೇಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ನಿಮಗನ್ಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದ.